ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ಬಂದು ನಾನು ಮತ್ತು ನನ್ನ ಫ್ಯಾಮಿಲಿ ಕನಕಪುರ ರೋಡ್ ಹತ್ರ ಇರುವ ಬರ್ಡ್ಸ್ ಆಫ್ ಪ್ಯಾರಡೈಸ್ಗೆ ವೀಕೆಂಡ್ ಹೋಗಿದ್ವಿ. ಲೊಕೇಶನ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಎಂಟ್ರಿ ಫೀಸ್ ಬಂದು 200 ರೂಪೀಸ್ ಒಬ್ರಿಗೆ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಗೈಡ್ ನಿಮ್ಮನ್ನ ಒಂದು ಟೂರ್ ಕರ್ಕೊಂಡು ಹೋಗ್ತಾರೆ. ಗೈಡು ಪ್ರತಿಯೊಂದು ಪ್ರಾಣಿ ಬಗ್ಗೆನೂ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಪ್ರತಿಯೊಂದು ಪ್ರಾಣಿನೂ ನೀವು ಮುಟ್ಟು ನೋಡ್ಬೋದು, ಹುಲ್ ತಿನ್ನಿಸ್ಬೋದು. ಇಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಕೂಡ ಇರಲ್ಲ. ವೀಕೆಂಡ್ ಮಕ್ಕಳನ್ನ ಅಥವಾ ಮಗುನ ಕರ್ಕೊಂಡು ಹೋಗೋದಾದ್ರೆ ಇದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ನನ್ನ ಮಗ ಹೇಗೆ ಹುಲ್ ತಿನ್ನಿಸ್ತಾ. ಹಾಗೆ ಗೈಡು ಪ್ರತಿಯೊಂದು ಪ್ರಾಣಿಗಳ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಅದರ ಒಳಗಡೆ ಬಿಡ್ತಾರೆ. ನೀವು ಅದನ್ನು ಮುಟ್ಟಿ ನೋಡ್ಬೋದು, ಅದಕ್ಕೆ ಹುಲ್ ತಿನ್ನಿಸ್ಬೋದು, ಆಮೇಲೆ ಫೋಟೋಸ್ ಕೂಡ ಕ್ಲಿಕ್ ಮಾಡ್ಬೋದು. ಇಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಕೂಡ ಇದೆ. ಎಸ್ ಯು ಆರ್ ರೈಟ್, ಆಸ್ಟ್ರಿಚ್. ನೀವು ನೋಡ್ತಾ ಇದ್ದೀರಾ ಆಸ್ಟ್ರಿಚ್. ಎಷ್ಟು ಚೆಂದ ಗೊತ್ತಾ ನೋಡೋಕ್ಕೆ ಅದು. ಹಾಗೆ ಇಲ್ಲಿ ಎಷ್ಟೋ ಥರ ಪಕ್ಷಿಗಳು ಕೂಡ ಇದೆ, ನೀವು ನೋಡ್ಬೋದು. ನೀವು ನೋಡಿದಾಗೆ ಕ್ಲೀನಾಗಿ ಮೇಂಟೈನ್ ಮಾಡಿದರಲ್ಲಿ. ನಾವು ವೀಕೆಂಡ್ ಹೋಗೋದ್ರಿಂದ ಜನ ಜಾಸ್ತಿ ಇದ್ದರು, ಕ್ರೌಡೆಡ್ ಆಗಿತ್ತು. ಸೊ ನೀವು ವೀಕ್ ಡೇಸಲ್ಲಿ ಹೋದರೆ ಬೆಟರ್ ಅಂತ ಹೇಳ್ತೀನಿ. ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದು. ನಾನು ನೋಡ್ದಂಗೆ ಆಲ್ಮೋಸ್ಟ್ ಎಷ್ಟೊಂದು ಜನ ಮಕ್ಕಳ ಜೊತೆ ಬಂದಿದ್ರು. ಇಲ್ಲಿ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ರೆ ಕೇಳಿಸ್ಕೊಳ್ಳಿ. So you see the green tint on them, right? Yeah. Females don't have it because they don't need to attract people. I mean, the other male ducks, their work is to like sit on the egg, incubate the egg till the chick is out, right? Whereas the males. ನೀವು ನೋಡ್ತಾ ಇದ್ದೀರಲ್ಲ, ಇದು ಆಸ್ಟ್ರಿಚ್ ಅನ್ಕೊಂಡ್ರೆ ನೋ, ಹೀಮೋ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೈಡು ಪ್ರತಿಯೊಂದು ಆ್ಯನಿಮಲ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಯಾವ ಥರ ಫುಡ್ ಕೊಡಬೇಕು ಅದಕ್ಕೆ ಅಂತ ಎಲ್ಲ. ಆಮೇಲೆ ಲ್ಯಾಪ್ ಮೇಲೆ ಕೂರಿಸಿ ನೀವು ಅದನ್ನು ಟಚ್ ಕೂಡ ಮಾಡ್ಬೋದು, ಫೀಲ್ ಕೂಡ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಆ ಥರ. ಈ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. Not only in the ostriches, in the bird family, males are more attractive than females, like we do, right? Yes. Yeah. Majority wins. So yes. ಪ್ರಾಣಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನು ಮುಟ್ಟಿ ಫೀಲ್ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಹೋಗ್ತಾ ಇದ್ರು ಬರ್ಡ್ಸ್. ಎಸ್, ನೀವು ನೋಡ್ತಾ ಇರ್ಬೋದು ಅಲ್ಲಿ ಎಷ್ಟು ಕಲರ್ಫುಲ್ ಆಗಿತ್ತು ಗೊತ್ತಾ ಬರ್ಡ್ಸ್ಗಳು ಮಾತ್ರ. ವಾವ್. ಇಲ್ಲಿ ಪಕ್ಷಿಗಳು ತಿನ್ನುವಂಥ ಆಹಾರನ ಕೈಯಲ್ಲಿ ಕೊಟ್ಟು ನಾವು ಕೈ ಮೇಲೆ ಇಟ್ಕೊಂಡು ತಿನ್ನಿಸ್ಬೋದಾಯಿತು. ಇದು ಮಾತ್ರ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸು. ಲಾಸ್ಟಲ್ಲಿ ಬರ್ಡ್ಸ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದೆ ಹಾವುಗಳು. ಎಸ್, ಹಾವುಗಳನ್ನ ಕೈಯಲ್ಲಿ ಇಟ್ಕೊಳೋದು ಅಂದರೆ ಕ್ರೇಜಿ ಫೀಲಿಂಗ್ ಅನ್ ಮತ್ತು ಎಕ್ಸ್ಪೀರಿಯನ್ಸ್ ಗೊತ್ತಾ. ಲಿಟ್ರಲಿ ಇಲ್ಲಿ ಬರೀ ಪ್ರಾಣಿ ಪಕ್ಷಿಗಳು ಮಾತ್ರ ನೋಡೋದಲ್ಲ, ಇಲ್ಲಿ ಆ್ಯಕ್ಟಿವಿಟೀಸ್ ಕೂಡ ಇದೆ, ಲೈಕ್ ಹಾರ್ಸ್ ರೈಡಿಂಗ್, ATV ರೈಡ್ಸ್, ಜಿಪ್ ಲೈನ್, ಫಿಶಿಂಗ್ ಅಂತ ಎಲ್ಲ. ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಇದೇ ಥರ ಇನ್ನಷ್ಟು ವೀಡಿಯೋಸು, ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.